ಟೈಮ್ ಒಳಗಿದ್ದಾಗ ಒಂದು 4-5 ವಿಡಿಯೋಸ್ ಶೂಟ್ ಮಾಡಿ ಇಟ್ಟಿದ್ದೆ. ಬಟ್ ಇದು ಮನೆಯೊಳಗೆಲ್ಲ ಹೇಳಿದ್ರು ಲೈಕ್ ಪೋಸ್ಟ್ ಎಲ್ಲ ಮಾಡಂಗಿಲ್ಲ ವಿಡಿಯೋಸು. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ನಾನು ಮರ್ತೋಗಿದ್ದೆ ಆ್ಯಕ್ಚುಲಿ ಭಾಳ ದಿನ ಆದ್ಮೇಲೆ ವಿಡಿಯೋ ಮಾಡಿದ್ದೆ ಅನ್ನೋದು ಮರ್ತೋಗಿದ್ದೆ. ನಿನ್ನೆ ಏನೋ ನೋಡೋ ಮುಂದೆ ವಿಡಿಯೋಸ್ ಮಾಡಿದ್ದೆ ನಾನು ಅಂತ ನೆನಪಾಗಿ ಈ ವಿಡಿಯೋನ ಪೋಸ್ಟ್ ಮಾಡತ್ತೀನಿ. ಇದು ನನ್ನ ಪ್ರೆಗ್ನೆನ್ಸಿ ಟೈಮ್ ಒಳಗಿಂದು. ಸೊ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಕೈತೆ ಅನ್ಕೋತೀನಿ. ಬಟ್ ಇನ್ನೊಂದು ಏನು ಅಂತಂದ್ರೆ ಇದು ಆ್ಯಕ್ಚುಲಿ ನಾನು ಮುಂಚೆ ಸೌತ್ ಕರ್ನಾಟಕ ಸ್ಲ್ಯಾಂಗ್ ಒಳಗೆ ಮಾತಾಡ್ತಿದ್ದಲ್ಲ ಆ ಥರ ಒಳಗೆ ಐತಿ. ಬಿಕಾಸ್ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಿಲ್ಲ ನಾನು ನಾರ್ತ್ ಕರ್ನಾಟಕ ಸ್ಲ್ಯಾಂಗ್ ಒಳಗೆ. ಸೊ ಒಂದೇ ಬ್ಲಾಗ್ ಒಳಗೆ 2 ಸ್ಲ್ಯಾಂಗ್ ಇರ್ತೈತಿ, ಅದನ್ನ ಒಂಚೂರು ಅಡ್ಜಸ್ಟ್ ಮಾಡ್ಕೋರಿ. ಆ್ಯಂಡ್ ಆಲ್ಸೋ ಏನು ಅಂದ್ರೆ ನಿಮಗೆ ಯಾವ ಸ್ಲ್ಯಾಂಗು ಚಲೋ ಅನಿಸ್ತೈತಿ, ಇದು ಚಲೋ ಐತಾ ಏನು ಮುಂಚೆ ಇದ್ದಿದ್ದು ಚಲೋ ಐತಾ ಕಾಮೆಂಟ್ ಮಾಡ್ರಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬಾಕ್ಸ್. ಇವಾಗ ಆ್ಯಕ್ಚುಲಿ ಟೈಮು 4:10 ಆಗಿದೆ. ಇದು ಆ್ಯಕ್ಚುಲಿ ಸಂಜೆ ಅಲ್ಲ, ಬೆಳಗಿನ ಜಾವ. ಸೊ ಇವಾಗ ಈ ಅವತಾರದಲ್ಲಿ ಎಲ್ಲೋ ಹೋಗ್ತಿದ್ವಿ, ಇಲ್ಲೇ ಕೇಳ್ತೀನಿ ಬನ್ನಿ. ಇವಾಗ ಇಲ್ಲಿ ಹೋಗ್ತಿದ್ದೀವಿ, ಕತ್ಲೆ ಯಾವ ಥರ ಇದೆ. ಸೊ ಇವಾಗ ನಾವು ಇಲ್ಲೊಂದು ಮದುವೆ ಇದೆ, ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗ್ತೀನಿ. ಮದುವೆ ಸುರ್ಗಿ ಇದೆ, ಸುರ್ಗಿ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ಕಿರಣ್ ಅವ್ರು ಇದ್ದಾರೆ, ಮಮ್ಮಿ ಇದ್ದಾರೆ. ಸೊ ಇವಾಗ ಇಲ್ಲಿ ಹೋಗಿ ಯಾಕೆ ಹೋಗ್ತಿದ್ದೀವಿ, ಏನಕ್ಕೆ ಅಟೆಂಡ್ ಮಾಡ್ತಿದ್ದೀವಿ ಅಂತ ಮುಂದೆ ಹೇಳ್ತೀನಿ. ಸೊ ಇವಾಗ ಇನ್ನೇನು ಬಂದ್ವಿ ಚೌಲ್ಟ್ರಿ ಹತ್ರ. ಶಶಿಕಾಂತ್ ಜೊತೆ ಜ್ಯೋತಿ. ಸೊ ಇಲ್ಲೇ ಮಾಡಬೇಕಿತ್ತು ಹೊರಗಡೆ, ಬಟ್ ಎಲ್ಲಿದ್ದಾರೋ ಜನಗಳು ಗೊತ್ತಿಲ್ಲ. ಸೊ ನೋಡೋಣ, ಹುಡುಕ್ಬೇಕು ಇವಾಗ ಎಲ್ಲಿದ್ದಾರೆ ಏನಂತ. ಇನ್ನೇನು ಸ್ಟಾರ್ಟ್ ಆಗಿದೆ ಬನ್ನಿ ಅಂತಂದ್ರು, ಬಂದ್ವಿ ಬಟ್ ಯಾರೂ ಇಲ್ಲ. ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಬೇಕಂತೆ. ಇಲ್ಲಿ ಡೆಕೋರೇಷನ್ ಇನ್ನೂ ನಡೀತಿದೆ. ಇದು ಆ್ಯಕ್ಚುಲಿ ನಮ್ಮ ಎಂಗೇಜ್ಮೆಂಟ್ ಹಾಲ್. ಇದು ಅಂದರೆ ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ಹಾಲು. ಬೆಳಗ್ಗೆ ಲೇಡೀಸ್ ಮೀಟಿಂಗ್ ಮಾಡ್ತಿದ್ದಾರೆ. ಇದು ಊಟದ ಹಾಲ್. ಇದು ನಮ್ಮ ಹಾಲ್. ಆ್ಯಕ್ಚುಲಿ ಇನ್ನೂ ಏನು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರಲಿಲ್ಲ. ಅಂದರೆ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಬೇಕಲ್ಲ. ಸೊ ಅದಕ್ಕೆ ಅಲ್ಲಿ ತನಕ ಒಂದು ಚಿಕ್ಕ ನ್ಯಾಪ್ ತೊಗೊಳೋಣ ಅಂತ ಕಾರಿಗೆ ಹೋಗ್ತಿದ್ದೀವಿ, ಕಾರಲ್ಲಿ ಮಲಗೋಕ್ಕೆ. ಇಲ್ಲಿ ಆ್ಯಕ್ಚುಲಿ ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ಚಿಕ್ಕ ಹಾಲಲ್ಲಿ. ಪಾಪ ಕಿರಣ್ ಎದ್ದೇಳಿಸಿ ಹಂಗೆ ಕರ್ಕೊಂಡು ಬಂದಿತ್ತು. ಸೊ ಇವಾಗ ಮಲಗ್ತಿದ್ದಾನೆ ನೋಡಿ. ಸೊ ಅದೆಲ್ಲ ಸ್ಟಾರ್ಟ್ ಆದಮೇಲೆ ಹೊರಡೋದು. ಗುಡ್ ನೈಟ್. ಆ್ಯಕ್ಚುಲಿ ಇನ್ನೂ ಏನು ಸ್ಟಾರ್ಟ್ ಆಗಿರಲಿಲ್ಲ, 4:15. ಬೇಗ ಇದ್ದಿದ್ದಕ್ಕೆ ಅಶ್ವಾಗ್ತಿತ್ತು. ಸೊ ಅದಕ್ಕೆ ಕಿರಣ್ ಟೀ ತರ್ತೀನಿ ಅಂತ ಹೋಗಿದ್ದಾನೆ. ಅಲ್ಲಿ ಕಾಣಿಸುತ್ತೋ ಎಲ್ಲ ಗೊತ್ತಿಲ್ಲ, ಅಲ್ಲಿ ನಿಂತಿದ್ದಾನೆ. ಸೊ ಟೀ ಕುಡಿದು ಟೈಮ್ ಪಾಸ್ ಮಾಡಬೇಕು ಇವಾಗ. ಇಲ್ಲಿ ಪಡ್ಡು ಏನಾದರೂ ತಿಂತಿ ಅಂತ ಹೇಳ್ದ, ಬಟ್ ಯಾಕೋ ತಿನ್ನಬೇಕು ಅನಿಸ್ತಿಲ್ಲ ನನಗೆ. ಸೊ ನೋಡೋಣ, ಇನ್ನು ಜಾಸ್ತಿ ಲೇಟ್ ಆಗುತ್ತೆ ಅಂದರೆ ತಿಂದು ಆಮೇಲೆ ಹೋಗ್ತೀವಿ, ಇಲ್ಲಾಂದರೆ ಟೀಗೆ ಅಷ್ಟೇ. ಇವಾಗ ಪಡ್ಡು ತಿನ್ನಬೇಕು ಅನ್ನಿಸ್ತು. ಸೊ ಇಲ್ಲಿ ಪಡ್ಡು ಬಂದಿದೆ ನಮ್ಮದು. ಬಾ ನೀನು ಜಾಸ್ತಿ ಆಕತ್ತಂಗ. ಪಡ್ಡು ಬಿಸಿ ಇದೆ. ಬೆಳಗಿನ ಜಾವ ಪಡ್ಡು ತಿಂದ ಮಜಾನ ಬೇರೆ. ಆ್ಯಕ್ಚುಲಿ ಈ ಥರ ತಿಂದು ಎಷ್ಟು ವರ್ಷ ಆಗಿತ್ತಲ್ಲ ಅಪ್ಪಿ ನಾವು? ಒಂದು 3 ವರ್ಷ ಹತ್ತತ್ರ, ಒಂದು 2.5-3 ವರ್ಷ ಆಗಿತ್ತು. ಇಲ್ಲಿ ಆ್ಯಕ್ಚುಲಿ ಬೆಳಗಿನ ಜಾವ ಪಡ್ತಿದ್ದು ಚೆನ್ನಾಗಿದೆ. ಸೊ ಇವಾಗ ಇನ್ನೇನು ಟೀ ಕುಡಿತಿದ್ವಿ. ನಮ್ಮಮ್ಮ ಫೋನ್ ಮಾಡಿದ್ರು, ಎಲ್ಲೋಗಿದ್ದೀರಾ ಬನ್ನಿ ಬೇಗ ಅಂತ. ಸೊ ಇವಾಗ ಟೀ ಕುಡಿದು ಬೇಗ ಹೊರಡಬೇಕು. ಈ ರಿಚುವಲ್ ಯೂಶ್ವಲಿ ಗೊತ್ತಿರಂತೆ ಅನಿಸುತ್ತೆ ಪ್ರೆಗ್ನೆಂಟ್ ವಿಮೆನ್ಸ್ಗೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಪ್ರೆಗ್ನೆಂಟ್ ವಿಮೆನ್ಸ್ಗೆ ಸೀಮಂತ ಆಗೋದಕ್ಕಿಂತ ಮುಂಚೆ ಯಾರ್ದಾದ್ರೂ ಮದುವೆ ಇದ್ದಾಗ ಅರ್ಶಿನದ ನೀರು ಬೀಳ್ಬೇಕು ಅವ್ರ ಮೈ ಮೇಲೆ, ಚೆನ್ನಾಗಿ ಒಳ್ಳೇದು ಅಂತ. ಮದುವೆ ಇದ್ರೆ ಮದುವೆ ಬೇರೆ ಯಾರಾದ್ರೂ ಪರಿಚಯ ಇರೋರು ಮದುವೆಗೆ ಅಟೆಂಡ್ ಮಾಡಿಸಿ ಈ ಥರ ಸುರ್ಗಿಲಿ ಕೂರಿಸ್ತಾರೆ. ಇಲ್ಲ ಒಂದು ವೇಳೆ ಯಾವುದು ಮದುವೆ ಇರಲಿಲ್ಲ ಅಂತಂದರೆ ಮೀನ್ಸ್ ಮನೆ ಮುಂದೆನೇ ನಾವೇ ಒಬ್ರಿಗಷ್ಟೇ ಸುರ್ಗಿ ಆಗೋ ಥರ ಸುರ್ಗಿ ಮಾಡಿ ಅವ್ರಿಗೂ ಅರ್ಶಿನದ ನೀರು ಹಾಕ್ತಾರೆ. ಸೊ ಇಲ್ಲಿ ನಮ್ಮ ರಿಲೇಷನ್ದೇ ಮದುವೆ ಇದ್ದಿದ್ದರಿಂದ ನಾವು ಹೋಗಿದ್ವಿ. ಇಲ್ಲಿ ನೋಡಿ ಬೆಳಗ್ಗೆ ವೆದರ್ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಇನ್ನೇನು ಮುಗ್ದು ಅದು ದಾರ ಎಲ್ಲ ವೈಂಡ್ ಅಪ್ ಮಾಡ್ತಿದ್ದಾರೆ. ಇದನ್ನು ಇನ್ನೇನು ಕಂಕಣ ಥರ ಕಟ್ತಾರಲ್ಲ ಮದುಮಕ್ಕಳಿಗೆ, ಅದು. ಸೊ ಇವಾಗ ಎಲ್ಲ ಮುಗಿಸಿ ಇವಾಗ ಟೈಮ್ 6:15 ಆಗಿದೆ. ಎಷ್ಟು ಒಂದು 4 ಗಂಟೆಗೆ 10 ನಿಮಿಷ ಇದ್ದಾಗೇನೋ ಹೋಗಿದ್ದು. ಇವಾಗ 6:15 ಬಂದಿದ್ದೀವಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ರೆಡಿ ಆಗಿಬಿಟ್ಟು ಇವಾಗ ಬೆಳಗ್ಗೆ ಟೈಮು 9:30 ಆಗಿದೆ. ಸೊ ಒಂದು ಮದುವೆ ಇತ್ತು, ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವಿ.
ಇವಾಗ ಆಲ್ರೆಡಿ ಮಾಂಗಲ್ಯ ಧಾರಣೆ ಆಗೋಗಿರುತ್ತೆ. ಸುಮ್ಮನೆ ಹೋಗಿ ವಿಸಿಟ್ ಕೊಟ್ಟು ಬರ್ತೀವಿ ಅಷ್ಟೇ ಇವಾಗ. ಆಮೇಲೆ ಇಲ್ಲಿ ಆಬ್ವಿಯಸ್ಲಿ ಕಿರಣ್ ಅವ್ರು ಬಂದಿದ್ದಾರೆ ಅಂದರೆ ನಾನು ಊರಿಗೆ ಹೋಗ್ತಿರ್ತೀನಿ ಅಷ್ಟೇ. ಫಂಕ್ಷನ್ ಮುಗಿಸಿ ಊರಿಗೆ ಹೋಗ್ಬೇಕು. ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ನಾವು ಊರಿಗೆ ಹೊರಟಿದ್ವಿ, ಆ್ಯಕ್ಚುಲಿ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಟೇವಾಡಿ ದಾಬಾಕ್ ಬಂದಿದ್ದೀವಿ. ಅದು ಆ್ಯಕ್ಚುಲಿ ಲಾಸ್ಟ್ ಟೈಮು ಈ ಕಾಟೇವಾಡಿ ದಾಬಾಕ್ ಬರೋಕ್ಕೆ ಹೋಗಿ ಖಾತಿಯಾವಾಡಿ ದಾಬಾಕ್ ಹೋಗಿ ಕಿರಣ್ ಹತ್ರ ಸರಿಯಾಗಿ ಉಗಿಸ್ಕೊಂಡಿದ್ದಾಯಿತು. ಸೊ ಕರೆಕ್ಟಾಗಿ ಮ್ಯಾಪ್ ಹುಡ್ಕೊಂಡು ಬಂದಿದ್ದೀವಿ. ಇಲ್ಲಿದ್ದು ಫುಡ್ ಟೇಸ್ಟ್ ಮಾಡ್ಬೇಕಂತ ಕಿರಣ್ಗೆ ತುಂಬಾ ಆಸೆ ಇತ್ತು. ಹಿ ವಾಸ್ ವೇಟಿಂಗ್. ಅಂದ್ರೆ ಎಗ್ಗದೇನೋ ಸ್ಪೆಷಲ್ ಇರುತ್ತೆ ಅಂತ ವಿಶು ಹೇಳಿದ. ನಾನು ಒಂದ್ಸರಿ ಅಷ್ಟೇ ಟ್ರೈ ಮಾಡಿದ್ದು, ಮರ್ತೋಗಿದೆ ಟೇಸ್ಟ್. ನನಗೆ ರಿವ್ಯೂ ಕೊಡ್ತಾನೆ ಹೇಗಿದೆ ಏನು ಅಂತ. ಹಿ ಈಸ್ ವೇಟಿಂಗ್. ಎಷ್ಟು ಒಂದು 3 to 4 months ಇಂದ ವೇಟ್ ಮಾಡ್ತಿದ್ದೆ ಇಲ್ಲಿ ಬರಬೇಕು ಅಂತ. ಬಟ್ ಏನೋ ರೂಟ್ ಮಿಸ್ ಆಗಿಲ್ಲ, ಬರೋಕ್ಕಾಗಿರಲಿಲ್ಲ. ಸೊ ಈಗ ಬಂದಿದ್ದೀವಿ, ಹೋಗೋಣ ಬನ್ನಿ. ಇಲ್ಲಿ ಬಂದಿದ್ದೀವಿ. ಕಾಟೆ ಹಿಂಗಿದೆ. ಇಲ್ಲಿ ಲಾಸ್ಟ್ ಟೈಮ್ ಇದೆಲ್ಲ ಉಯ್ಯಾಲೆ ಆಡಿದ್ವಿ. ಈ ಥರ ಇದೆ. ಸೊ ಇಲ್ಲಿ ನಮ್ಮ ಪನ್ನೀರ್ ಪಕೋಡ ಅಲ್ಲ, ಪನ್ನೀರ್ ಪಕೋಡ ಬಂದಿದೆ. ಟೇಸ್ಟ್ ಹೆಂಗಿದೆ ಕಿರಣ್? ಚಲೋ ಆಯ್ತಾ? ನಾನಿನ್ನು ಆ್ಯಕ್ಚುಲಿ ಟೇಸ್ಟ್ ಮಾಡಿಲ್ಲ, ಟ್ರೈ ಮಾಡುವ. ಏನು ಚೆನ್ನಾಗಿಲ್ಲ, ಸುಮ್ಮನೆ ತಿಂತಿದ್ವಿ ಅಷ್ಟೇ. ಮಾಮೂಲಿ ಬಜ್ಜಿ ಇರುತ್ತಲ್ಲ ಅದ್ರೊಳಗೆ ಪನ್ನೀರ್ ಹಾಕಿದ್ರು ಅಷ್ಟೇ. ಟೇಸ್ಟ್. ಊಟ ಮಾಡಿ ಬಂದ್ವಿ. ಎಷ್ಟು ಕೆಟ್ಟ. ಆ್ಯಕ್ಚುಲಿ ಊಟ ಮಾಡಿ ಎಷ್ಟು ಒಂದು ಅರ್ಧ ಗಂಟೆ ಆಯ್ತಲ್ಲ, ಒಂದು ಅರ್ಧ ಗಂಟೆ ಮೇಲೆ ಆಯ್ತು. ನಾನು ಬ್ಲಾಗ್ ಮಾಡಿದೆ ಮರ್ತೋದೆ. ಊಟ ಅಂತೂ ಅಟ್ಟರ್ ಫ್ಲಾಪು. ಒಂದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಅದೇನು ಯಾಕೋ ಕಿರಣ್ ಯೂಶಲಿ ಲೈಕ್ ಏನಾದರೂ ಒಂದು ಡಿಶ್ ಇದ್ರೆ ಅದನ್ನೇ ರಿಪೀಟ್ ಮಾಡ್ತಿರ್ತಾನೆ, ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ. ಬಟ್ ಈ ಸರಿ ಪಾಪ ಏನೋ ಪನ್ನೀರ್ ಪಕೋಡ ಅಂತ ಆರ್ಡರ್ ಮಾಡಿದೆ. ಹೆಂಗಿತ್ತು ಕಿರಣ್? ಅವನ ಹತ್ರನೇ ಕೇಳೋಣ. ಹೆಂಗಿತ್ತು ಕಿರಣ್? ಪನ್ನೀರ್ ತರ ಏನಿದ್ದೀರಾ, ಯಾವುದೋ ಅದೇನು ಅಂತಾನೆ ಅರ್ಥ ಆಗಿಲ್ಲ. ಇವಾಗ ಸುಮ್ಮನೆ ಅಡ್ಗೆ ಮಾಡಕ್ ಬರದೇ ಇರೋರು ಕಡಲೆ ಹಿಟ್ಟಿಗೆ ಒಂದ್ ಸ್ವಲ್ಪ ಉಪ್ಪು ಖಾರ ಹಾಕಿ ಇದು ಬಜ್ಜಿ ಬಿಡ್ತಾರಲ್ಲ ಆ ತರ ಇತ್ತು. ಅದ್ರೊಳಗಡೆ ಪನ್ನೀರ್ ಇತ್ತು. ಬಟ್ ಪನ್ನೀರ್ ಟೇಸ್ಟ್ ಬರ್ತಿಲ್ಲ. ಅದು ಲೈಕ್ ಇವಾಗ ಜಾಸ್ತಿ ಫೇಕ್ ಪನ್ನೀರ್ಸ್ ಎಲ್ಲ ಬರ್ತಿದ್ಯಲ್ಲ, ಮೇ ಬಿ ಆ ಥರ ಇರ್ಬೋದು ಅನಿಸ್ತು. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ಎಗ್ ಕೀಮಾ ಏನೋ ತೊಗೊಂಡಿದ್ವಿ, ಅದು ಓಕೆ ಅಷ್ಟೇ. ಆ್ಯಂಡ್ ಲಾಸ್ಟ್ ರೈಸ್ ತೊಗೊಂಡಿತ್ತು, ಅದು ಗೀ ರೈಸ್ ಹೋಗಿ ಏನು ರೈಸ್ ಅಪ್ಪ ಅದು? ಆಯಿಲ್ ರೈಸ್. ಹೊಸದಿದು ಗೀ ರೈಸ್ ಅಲ್ಲ, ಆಯಿಲ್ ರೈಸ್ ಇತ್ತು. ಏನೋ ಒಟ್ನಲ್ಲಿ ಪಾಪ ಕಿರಣ್ ಬೈಕೆ ಫ್ಲಾಪ್ ಆಗೋಯ್ತು. ತುಂಬಾ ದಿನದಿಂದ ಆಸೆ ಪಟ್ಟಿದ್ದ. ಹುಷಾರು ಆಕ್ಚುಲಿ ಸುಮ್ಮನೆ ಹೇಳ್ತಿತ್ತು ಬಹಳ ಟೇಸ್ಟ್ ಆಗಿರುತ್ತೆ ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಬಹಳ ದಿನದಿಂದ ಟ್ರೈ ಮಾಡ್ಬೇಕಂತ ಇದ್ದೆ. ಬಟ್ ಅದು ಆಕ್ಚುಲಿ ನಮ್ ವಿಶು ಲೈಕ್ ಲಾಕ್ಡೌನ್ ಟೈಮಲ್ಲಿ ಏನೋ ಹೋಗಿದ್ದೆ ಅನ್ಸುತ್ತೆ. ಅಂದ್ರೆ ಫಸ್ಟ್ ಲಾಕ್ಡೌನ್ ಏನೋ ಓಪನ್ ಆದ್ಮೇಲೆ ಸ್ವಲ್ಪ ಅಷ್ಟೇ ಏನಾಗಿತ್ತದು ಲೈಕ್ ಓಪನ್ ಆಗಿತ್ತಲ್ಲ, ಆ ಟೈಮಲ್ಲಿ ಹೋಗಿದ್ದು ನಾವು. ಎಗ್ದು ಚೆನ್ನಾಗಿರುತ್ತೆ ಅಂತ ವಿಶು ಹೇಳಿದ್ದ ಅಷ್ಟೇ. ಆ ಮಾತನ್ನ ನಾನು ಇವ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ. ನಂಗೆ ಟೇಸ್ಟ್ ಆಲ್ರೆಡಿ ಮರ್ತೋಗಿತ್ತು. ಓಕೆ, ಇವಾಗ ನನ್ನ ಸೀಮಂತಕ್ಕೆ ಮನೇಲಿ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅಂಗಡಿ ಹುಡುಕ್ತಿದ್ವಿ, ಬಟ್ ಸಿಗ್ತಿಲ್ಲ. ಸೊ ಮಧ್ಯದಲ್ಲಿ ಇಲ್ಲೇ ಚೆನ್ನಾಗಿ ಚಾಟ್ ತಿಂತ ಹೋಗ್ತಿದ್ದೀವಿ. ಸೊ ನೋಡೋಣ ಅಂಗಡಿ ಎಲ್ಲಿ ಸಿಗುತ್ತೆ ಏನು ಅಂತ. ಇವಂಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಆದರೂ ಹೋಗ್ತಿದ್ದೀವಿ. ಓಕೆ, ಫೈನಲಿ ಇವಾಗ ಅದೇನು ರಿಟರ್ನ್ ಗಿಫ್ಟ್ಸ್ ತೊಗೋಬೇಕು ಅಂತಿದ್ವಲ್ಲ ಅದಾಯಿತು. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಬೇರೆ ಬರ್ತಿತ್ತು ನೋಡಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಕಾರ್ ಬೇರೆ ನಾವು ಬೇರೆ ಕಡೆ ಇಟ್ಟು, ಇಲ್ಲಿ ನೋಡಿ ಕಾಣಿಸಲ್ಲ ಅದು ಆ್ಯಕ್ಚುಲಿ, ಆಮೇಲೆ ತೋರಿಸ್ತೀನಿ, ದುಡ್ಡಾಗಿದೆ. ಸೊ ಕಾರ್ ಬೇರೆ ಕಡೆ ನಿಲ್ಲಿಸಿ ನಾವು ಶಾಪೆಲ್ಲ ಹುಡ್ಕೊಂಡು ಹೋಗಿದ್ವಿ. ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ನನಗೂ. ಸಾರಿ ನೋಡ್ತೀಯಾ ಏನು ಮಾಡೋಣ? ನೀನು ಹೆಂಗೆ ಹೇಳ್ತೀಯ ಹಂಗೆ. ಸಂಜೆ ಇನ್ನೇನು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ನನಗೆ ರಬ್ಡಿ ಚಾಟ್ ತಿನ್ಬೇಕಂತ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಹುಡ್ಕೊಂಡು ನನ್ನ ತಂಗಿ ಹತ್ರ ಲೊಕೇಶನ್ ಕೇಳಿ ಹೋಗಿದ್ದಿದ್ದು. ಓಕೆ, ಇವತ್ತು ಆ್ಯಕ್ಚುಲಿ ನೆಕ್ಸ್ಟ್ ಡೇ. ನಿನ್ನೆ ಸ್ಯಾರಿ ಶಾಪಿಂಗ್ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಟೈಮ್ ಆಗಿತ್ತು, ಹೋಗಿರಲಿಲ್ಲ. ಆ್ಯಂಡ್ ಆಲ್ಸೋ ಇವತ್ತು ನಾನು ಮತ್ತೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಇಬ್ಬರು ಜೊತೆಗೆ ಶಾಪಿಂಗ್ ಮಾಡೋಣ ಅಂತ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದ್ದಾಯಿತು. ಸೊ ಇವಾಗ ಬಂದಿದ್ದಾರೆ ಮತ್ತೆ. ಕಿರಣ್ ಆಲ್ರೆಡಿ ಹೋಗಿದೆ ಅಂತ ಹೇಳಿದ್ರೆ. ಇಲ್ಲಿ ಕಾರ್ ಇಸ್ ವೇಟಿಂಗ್. ಹೋಗೋಣ ಬನ್ನಿ. ಆ್ಯಂಡ್ ಇನ್ನೂ ಏನೇನು ಕೆಲಸ ಇದೆಯಾ ನೋಡೋಣ.
ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೇಕು, ಯಾಕಂದರೆ ಅವ್ರದ್ದು ಶುಗರ್ ಟೆಸ್ಟ್ ಏನೋ ಐತಂತೆ. ಸೊ ಅದಕ್ಕೋಸ್ಕರ ಟಿಫನ್ ಮಾಡದೆ ಬಂದಿದ್ದಾರೆ. ಸೊ ಇವಾಗ ಟಿಫನ್ ಮಾಡಿ ಹೊರಡಬೇಕು. ಫಸ್ಟು ಇವಾಗ ಇದ್ರಲ್ಲೋ ಸ್ಯಾರಿ ಶಾಪಿಂಗ್ಗೆ ಮತ್ತೆ ಎಲ್ಲೋ ಮಂಚಿ ಸಿಲ್ಕ್ಸ್ ಅಂತೆ ಮೊಳಕಾಲ್ಮೂರು ಸೀರೆದೇನೋ ಯೂಟ್ಯೂಬಲ್ಲಿ ನೋಡಿದ್ರಂತೆ. ಸೊ ಅದನ್ನ ನೋಡಿ ಬಂದಿದ್ದೀವಿ ಇಲ್ಲಿ. ಸೊ ನೋಡಬೇಕು ಹೆಂಗಿರುತ್ತೆ ಏನಂತ, ಬನ್ನಿ ನೋಡೋಣ. ಇಲ್ಲಿದೆ ಇದು ಮಂಚಿ ಸಿಲ್ಕ್ಸ್ ಅಂತೆ, ನೋಡೋಣ ಬನ್ನಿ. ಇಲ್ಲಿಂದ ಶಾಪಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ತುಂಬ ಸುಸ್ತಾಗ್ತಿತ್ತು ನನಗೆ, ವ್ಲಾಗ್ ಮಾಡೋಕ್ಕಾಗ್ತಿರಲಿಲ್ಲ. ಸುಮ್ಮನೆ ಒಂದು ಫೋಟೋಸ್ ಅಪ್ಲೋಡ್ ಮಾಡಿರ್ತೀನಿ. ಲಾಸ್ಟಲ್ಲಿ ತೊಗೊಂಡಿದ್ನಲ್ಲ ಅದೇ ಸೀರೆ ಪರ್ಚೇಸ್ ಮಾಡಿದ್ದು.